ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ದೊಡ್ಡರನಾಳ್. ಚಿತ್ರದುರ್ಗದ ವೆಂಕಟೇಶ್ವರ ಬಡಾವಣೆಯ ಶಾಲೆಯ ದುಸ್ಥಿತಿಯನ್ನು ನಾವು ಸುದ್ದಿ ಮಾಡಿರುವಂಥ ಸಂದರ್ಭದಲ್ಲಿ ನೋಡಿದ್ರೆ, ಏನು ವೆಂಕಟೇಶ್ವರ ಬಡಾವಣೆಯ ಶಾಲೆಯ ದುಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಓದುವ ಬಡ ಮಕ್ಕಳಿಗೆ ನಿಜಕ್ಕೂ ಕೂಡ ಜೀವ ಭಯವೇ ಇದೆ ಅನ್ನುವಂಥ ಸನ್ನಿವೇಶ ನಮಗೆ ತಿಳಿದು ಬರ್ತಾ ಇದೆ. ಏನು ಒಂದೇ ಆವರಣದಲ್ಲಿರುವಂಥ 2 ಶಾಲೆಗಳಿದ್ದಾವೆ. ಆ ಆವರಣದಲ್ಲಿ ಕನ್ನಡ ಪ್ರಾಥಮಿಕ ಶಾಲೆ ಮತ್ತು ಉರ್ದು ಶಾಲೆಗಳಿದ್ದಾವೆ. ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ 63 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಉರ್ದು ಶಾಲೆಯಲ್ಲಿ 30 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಶಾಲೆಯ ಕಟ್ಟಡದ ದುಸ್ಥಿತಿ ಮತ್ತು ಅಲ್ಲಿಯ ಶಿಥಿಲಾವಸ್ಥೆಯನ್ನು ನೋಡಿದರೆ ನಿಜಕ್ಕೂ ಕೂಡ ಆ ಮಕ್ಕಳು ಪ್ರತಿದಿನವೂ ಕೂಡ ಜೀವ ಭಯವನ್ನು ಇಟ್ಕೊಂಡು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಪಾಠವನ್ನು ಕೇಳುವಂಥ ದುಸ್ಥಿತಿ ಎದುರಾಗಿದೆ ಅನ್ನುವಂಥದ್ದನ್ನು ನಾವಲ್ಲಿ ಕಾಣಬಹುದಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿರುವಂಥ ಶಾಲಾ ಕಟ್ಟಡದ ಏನಿದೆ ಆ ಕಟ್ಟಡ ನಿಜಕ್ಕೂ ಕೂಡ ಆ ಗೋಡೆಗಳು ಬಿರುಕ್ಬಿಟ್ಟಿದೆ. ಮೇಲ್ಛಾವಣಿಯ ಹೆಂಚುಗಳೇನಿದಾವೆ ಅವು ಕೂಡ ಮುರಿದು ಹೋಗಿ ಒಡೆದು ಹೋಗಿ ಅಲ್ಲಲ್ಲಿ ಸೋರುವಂತಹ, ಅಂದರೆ ಮೇಲ್ಛಾವಣಿ ಮಳೆ ಬಂದರೆ ಸೋರುವಂತಹ ದುಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಅದರ ನಡುವೆನೇ ಆ ಮಕ್ಕಳಿಗೆ ಅಲ್ಲಿ ಪಾಠ ಮಾಡುವಂಥ ಸನ್ನಿವೇಶ ಇಲ್ಲಿ ಬಂದಿದೆ. ಹಾಗಾಗಿ ಏನು ಅಲ್ಲಿರುವಂಥ ಶಿಕ್ಷಕರು ಆ ಮಕ್ಕಳನ್ನು ಕೂರಿಸಿಕೊಂಡು ಪಾಠ ಮಾಡುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರು ಕೂಡ ಜೀವ ಭಯವನ್ನೇ ಇಟ್ಕೊಂಡು ಪಾಠ ಮಾಡುವಂಥ ಸನ್ನಿವೇಶ ಅಲ್ಲಿ ಎದುರಾಗಿದೆ. ಯಾಕೆಂತ ಹೇಳಿದ್ರೆ ಸುಸಜ್ಜಿತವಾದ ಕಟ್ಟಡದ ವ್ಯವಸ್ಥೆ ಇಲ್ಲದೇ ಇರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅದೇ ಹಳೆ ಕಟ್ಟಡದಲ್ಲಿ ಪಾಠವನ್ನು ಮಾಡುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಶಿಕ್ಷಣ ಇಲಾಖೆಗೆ ಅಲ್ಲಿಯ ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ. ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳಿರುವಂತಹ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಗೆ ಮನವಿಯನ್ನು ಮಾಡಿದರೆ, ಆದರೂ ಕೂಡ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ. ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಓದುವಂಥ ಮಕ್ಕಳೇನಿದ್ದಾರೆ, ಬಡವರ ಮಕ್ಕಳಿದ್ದಾರೆ, ಅವರಿಗೆ ಸುಸಜ್ಜಿತವಾದ ಶಿಕ್ಷಣ ವ್ಯವಸ್ಥೆಗೆ ಬೇಕಾದಂಥ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕೂಡ ಮುತುವರ್ಜಿಯನ್ನು ಕೂಡ ವಹಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಅಲ್ಲಿಯ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಆ ಇಡೀ ವೆಂಕಟೇಶ್ವರ ಬಡಾವಣೆ ಏನಿದೆ ಆ ಬಡಾವಣೆಯಲ್ಲಿರುವಂಥ ಏನು ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳ ಪೋಷಕರು ನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ಕೂಲಿ ನಾಲಿ ಮಾಡಿಯೇ ಆವತ್ತಿನ ಜೀವನವನ್ನು ಸಾಗಿಸುವಂಥ ಸಂದರ್ಭ ಎದುರಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಆ ಕನ್ನಡ ಶಾಲೆಯಲ್ಲಿಯೇ ಆ ಮಕ್ಕಳನ್ನು ಓದಿಸುವಂಥ ಅನಿವಾರ್ಯತೆ ಇದಾಗಿದೆ. ಈ ಸ್ಕೂಲ್ ಅಧ್ವಾನ ಎದ್ದೋಗಿದೆ ಅಂದರೆ ಹೇಳ್ಬಾರ್ದು. ಬಡವ್ರ ಮಕ್ಕಳು ಭಾಳ ಕಷ್ಟ ಐತೆ. ಏನಾದರೂ ಮಳೆ ಗಿಳೆ ಏನಾದರೂ ಬಂತಪ್ಪ ಅಂತಂದರೆ ಯಾವಾಗ ಗೋಡೆಗಳು ಬೀಳ್ತಾವೆ ಅನ್ನೋದು ಗೊತ್ತಿಲ್ಲ. ಮತ್ತು ಮುಂದೆ ಚರಂಡಿ ಇಲ್ಲ, ಮತ್ತು ಹುಡುಗರು ಟಾಯ್ಲೆಟಿಂದ ವ್ಯವಸ್ಥೆ ಇಲ್ಲ. ಹಂಚು ಮನೆಗಳ ಚಾವಣಿ ಹಂಚುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಊಟ ಮಾಡೋಕ್ಕೂ ಭಾಳ ಕಷ್ಟ ಆಗ್ತೈತೆ ಹುಡುಗರಿಗೆ. ಮಧ್ಯಾಹ್ನ ಊಟಕ್ಕೆ ಸ್ನ್ಯಾಕ್ಸ್ ತಿನ್ಸೋಕ್ಕೆಲ್ಲ ಭಾಳ ತೊಂದರೆ ಆಗ್ತೈತೆ. ಕುತ್ಕೊಳಕ್ಕೆ ಜಾಗ ಇಲ್ಲ, ಏನು ಸರಿಲ್ಲ. ಪಾಠ ಮಾಡೋಕ್ಕೂ ಭಾಳ ತೊಂದರೆ ಆಗ್ತೈತೆ ಮಿಸ್ಸುಗಳಿಗೆ, ಅವ್ರಿಗೆಲ್ಲ ಮಾಸ್ಟ್ರುಗಳಿಗೆಲ್ಲ. ಮತ್ತು ಭಾಳ ಅಧ್ವಾನ ಎದ್ದೋಗ್ಬಿಡುತ್ತೆ. ಯಾವಾಗ ಬೀಳುತ್ತೆ ಅನ್ನೋದೇ ಗೊತ್ತಿಲ್ಲ. ಸ್ಕೂಲಲ್ಲಿ ಯಾವಾಗ ಬಿದ್ದು ಮಕ್ಳಿಗೆ ಪ್ರಾಣದ ಮೇಲೆ ಭಾಳ ಹಾನಿ ಐತಿದ್ದು. ದಯವಿಟ್ಟು ಇದೇನಾದರೂ ಒಂಚೂರು ಮೇಲ್ಚಾವಣಿ ಅವೆಲ್ಲ ಮೇಲ್ಚಾವಣಿ ಮಳೆಗೆಲ್ಲ ನೆಂದ್ಬಿಟ್ಟು ಹಂಚುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಹಂಚುಗಳೆಲ್ಲ ಹೋಗಿದ್ದಾವೆ. ಅದೆಲ್ಲ ಭಾಳ ರಿಪೇರಿಗಳು ಭಾಳ ಆಯ್ತದು. ಎಷ್ಟು ಮೇಲಾಧಿಕಾರಿಗಳು ಗಮನಕ್ಕೆ ತಂದಿದ್ವಿ, MLAರಿಗೂ ತಂದಿದ್ವಿ, ಎಲ್ಲ ತಂದ್ರು. ಮಾಡಿಸ್ತೀನಿ ಅಂತಂದರೆ ಮಾಡಿಸಿಲ್ಲ. ಒಂದು 5-6 ವರ್ಷದಿಂದನೂ ಹೇಳ್ತಾನೆ ಇದ್ವಿ ನಾವು. ಈ ಥರ ಯಾರ್ಯಾರು ಬರ್ತಾರೆ ರಾಜಕೀಯ ವ್ಯಕ್ತಿಗಳು, ಯಾರ್ಯಾರು ಕೌನ್ಸಿಲರು, ಅವರು ಇವ್ರ ಹತ್ರ ಎಲ್ಲ ಹೋಗಿದ್ವಿ. ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಎಲ್ಲ ಬಡ ಮಕ್ಕಳುಗಳೇ, ಎಲ್ಲ ಕೂಲಿನಲ್ಲಿ ಹೋಗಿ ಮಾಡೋ ಮಕ್ಕಳುಗಳೇ, ಎಲ್ಲ ಚಿಂದೆ ಮಕ್ಕಳು. ಮತ್ತು ಛತ್ರಕ್ಕೆ ಹೋಗ್ಬಿಟ್ಟು ಎಲೆ ಎತ್ಕೊಂಡು ಜೀವನ ಮಾಡೋರು, ಮನೆ ಕೆಲಸ ಮಾಡೋರು ಮಕ್ಕಳುಗಳೇ ಓದ್ತಾ ಇರೋದಲ್ಲ. ನಮ್ಮ ಶಾಲೆಯಲ್ಲಿ 4 ಕೊಠಡಿಗಳಿದ್ದಾವೆ. ಕೆಲವೊಂದು ದುರಸ್ತಿ ಸ್ಥಿತಿಯಲ್ಲಿದ್ದಾವೆ. ಮೊನ್ನೆ MLA ಗ್ರ್ಯಾಂಟಿಂದ ಒಂದು ಮೇಲ್ಗಡೆ 2 ರೂಮ್ ದುರಸ್ತಿ ಮಾಡಿದ್ರು, ಪೇಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದು ಹಂಚಿನ ಬಿಲ್ಡಿಂಗು ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ರಿಪೇರಿ ಮಾಡಿದರು. ಇಲ್ಲೇ ಹುಡುಗರು ಶಾಲೆ ಬಿಟ್ಟ ಮಕ್ಳು ಏನು ಮಾಡ್ತವೆ, ಸಂಜೆ ಟೈಮ್ ಬಂದು ಹಂಚೆಲ್ಲ ಒಡೆದು ಎಲ್ಲ ಹಾಳು ಮಾಡ್ತಿದ್ದಾರೆ. ಇಲ್ಲಿ ನಮಗೆ ರಕ್ಷಣೆ ಅಷ್ಟಿಲ್ಲ. ಆಮೇಲೆ ಹೋದ ವರ್ಷ ಒಂದು ರೂಮಿಗೆ ಸೀಟ್ ಹಾಕಿಕೊಟ್ರು. ನಾವು ಅರ್ಜಿ ಕೊಟ್ಟಿದ್ದೀವಿ ಆಫೀಸಿಗೆ. ಕಾಮಗಾರಿ ಮಾಡೋ ಇದರಲ್ಲಿದ್ದಾರೆ, ಅವರು ಮಾಡಿಕೊಡ್ತಾರೆ. ಆಮೇಲೆ ಶೌಚಾಲಯದ ಒಂದು ಯೂನಿಟ್ ಇದೆ, ಇನ್ನೊಂದು ಯೂನಿಟ್ ಬೇಕು ಅಂತ ಹೇಳಿದ್ವಿ, ಅದು ಮಾಡಿಕೊಡ್ತಾರೆ. ಈ ವೆಂಕಟೇಶ್ವರ ಬಡಾವಣೆಯಲ್ಲಿ ಚಿಂದಿ ಆಯಾರ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದು ಸ್ವಲ್ಪ ಕಷ್ಟ ಸರ್. ಮಳೆ ಬಂದಂಥ ಟೈಮಲ್ಲಿ ಮೇಲ್ಗಡೆ ರೂಮ್ ಇದ್ದಾವೆ 2, ಮೇಲ್ಗಡೆ ರೂಮ್ 2, ಈ ಕಡೆ ಕೆಳಗಡೆ ಇರೋ ರೂಮು
ಅದೊಂದು ಶೀಟಿನ ರೂಮ್ ಐತಲ್ಲ, ಅಲ್ಲಿ ನಲ್ಲಿ ಕಲಿ ಕ್ಲಾಸ್ ಮಾಡ್ತೀವಿ. ಇಲ್ಲಿ ಇದು ಆಫೀಸ್ ರೂಮ್ ಆದರೂ ಕೂಡ ಇಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ನಾವು ಪಾಠ ಮಾಡ್ತೀವಿ. ಅದೊಂದು ರೂಮ್ ಐತೆ, ಎಲ್ಲಿ ಸೋರಲ್ಲ ಆ ಕಡೆ ಕೂರಿಸ್ಕೊಂಡು ಮಕ್ಳಿಗೆ ಪಾಠ ಮಾಡ್ಕೊಡ್ತೀವಿ. ಹಾಗಾಗಿ ಬೇರೆ ಕಡೆ ಯಾವುದೇ ಶಾಲೆಯಲ್ಲೂ ಕೂಡ ಓದಿಸುವಂಥ ಅವ್ರಿಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಆ ಶಾಲೆಯಲ್ಲಿ ಓದಿಸ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅನ್ನುವಂತಹ ಮನವಿಯನ್ನು ಆ ವೆಂಕಟೇಶ್ವರ ಬಡಾವಣೆಯ ಪೋಷಕರು, ಅಂದರೆ ಆ ಮಕ್ಕಳ ಪೋಷಕರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಈ ಜಿಲ್ಲಾಡಳಿತ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹ ನಿಜಕ್ಕೂ ಕೂಡ ಕಳೆದ 3-4 ವರ್ಷಗಳಿಂದ ಕೇಳಿಬರ್ತಾ ಇದೆ. ಆದರೂ ಕೂಡ ಏನು ಆ ಕಟ್ಟಡದ ಹೆಂಚುಗಳಿದ್ದಾವೆ ಮುರಿದುವಾಗಿರುವಂಥದ್ದು, ಯಾವುದೇ ಸಂದರ್ಭದಲ್ಲಿ ಮಳೆ ಬಂದರೂ ಕೂಡ ಈ ಕಟ್ಟಡ ಸೋರ್ತದೆ. ಆಗ ಇರುವಂತಹ ಬೇರೆ ಏನು RCC ಕಟ್ಟಡ ಇದೆ ಅಲ್ಲಿ ಕರೆದುಕೊಂಡು ಹೋಗಿ ಅಷ್ಟರನ್ನು ಕೂಡ ಒಂದು ಕಡೆ ಕೂರಿಸ್ಕೊಂಡು ಪಾಠ ಮಾಡುವಂಥ ದುಸ್ಥಿತಿ ಎದುರಾಗಿದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಸರಿ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ಅಲ್ಲಿಯ ಸ್ಥಳೀಯರ ಆಗ್ರಹವಾಗಿದೆ.